ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, H1B ವೀಸಾಗೆ ಸಂಬಂಧಪಟ್ಟ ಹಾಗೆ ಅಮೆರಿಕ ಮತ್ತೊಂದು ಯೂಟರ್ನ್ ಅನ್ನು ತಗೊಂಡಿದೆ. ಮೊನ್ನೆ H1B ವೀಸಾಗಳ ಮೇಲೆ $1,00,000 ಶುಲ್ಕವನ್ನು ವಿಧಿಸುವ ಎಕ್ಸಿಕ್ಯೂಟಿವ್ ಆರ್ಡರ್ಗೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಹಿ ಮಾಡಿದ ನಂತರ ಅಮೆರಿಕದ ಟೆಕ್ ಕಂಪನಿಗಳಲ್ಲಿ ಹಾಗೆ ಅದರಲ್ಲಿ ಕೆಲಸ ಮಾಡ್ತಾ ಇದ್ದ ಜನರಲ್ಲಿ ಕೂಡ ಒಂದು ಆತಂಕ ಶುರುವಾಯಿತು. ಅಲ್ಲಿಂದ ರಜೆಗಳ ಮೇಲೆ ತೆರಳಿದ್ದವರನ್ನ ಏಕಾಏಕಿ 24 ಗಂಟೆಗಳಲ್ಲಿ ವಾಪಸ್ಸು ಬಂದುಬಿಡಿ ಅಂತ ಉದ್ಯೋಗದಾತ ಕಂಪನಿಗಳು ಹೇಳಿದ್ವು. ಸಾಕಷ್ಟು ಜನ ತಮ್ಮ ರಜೆಗಳನ್ನು ಕ್ಯಾನ್ಸಲ್ ಮಾಡ್ಕೊಂಡು ಅಮೆರಿಕಾಗೆ ಓಡೋದಕ್ಕೆ ಬಯಸಿದ್ರು. ಭಾರತ ಸೇರಿ ನಾನಾ ದೇಶಗಳ ಏರ್ಪೋರ್ಟ್ಗಳಲ್ಲಿ ಗೋಜಲಿನ ವಾತಾವರಣ ಉಂಟಾಗಿತ್ತು. ಇನ್ನು ಅಮೆರಿಕದ ಈ ನಿರ್ಧಾರ ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಅಮೆರಿಕಾಗೂ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಇದನ್ನು ಸ್ವಲ್ಪ ಮಾನವೀಯತೆಯ ದೃಷ್ಟಿಯಿಂದ ಅಮೆರಿಕ ನೋಡಬೇಕಾಗತ್ತೆ ಅಂತ ಭಾರತ ಪ್ರತಿಕ್ರಿಯೆಯನ್ನು ಕೊಡ್ತು. ಅದಾದ ಕೆಲವೇ ಗಂಟೆಗಳಲ್ಲಿ ಅಮೆರಿಕ ಯೂಟರ್ನ್ ಅನ್ನು ತಗೊಂಡಿದೆ. ವೈಟ್ ಹೌಸ್ ಈ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದೆ. ಆದರೂ ಈ ವೀಸಾ ನೀತಿಯ ಬದಲಾವಣೆ ಮುಂದಿನ ದಿನಗಳಲ್ಲಿ ಭಾರತದ IT ಇಂಡಸ್ಟ್ರಿಯ ಮೇಲೆ ಸಾಕಷ್ಟು ಪರಿಣಾಮಗಳನ್ನಂತೂ ಬೀರುತ್ತೆ. ಇದಕ್ಕಿಂತ ಹೆಚ್ಚಾಗಿ ಮುಂದಿನ ದಿನಗಳಲ್ಲಿ ಅಮೆರಿಕಾದಲ್ಲಿ ಜಾರಿಯಾಗಲಿರುವ ಇನ್ನೂ ಒಂದು ಬಿಲ್ ಭಾರತವನ್ನು ಹೆಚ್ಚು ಸಂಕಷ್ಟಕ್ಕೆ ಸಿಲುಕಿಸುವ ಸಾಧ್ಯತೆಗಳಿವೆ. ಹಾಗಾದರೆ ಯಾವುದು ಆ ಬಿಲ್ಲು? ಅಮೆರಿಕದ ಈ ವೀಸಾ ನೀತಿಗಳು, ಉದ್ಯೋಗ ನೀತಿಗಳಿಂದ ಭಾರತದ IT ಇಂಡಸ್ಟ್ರಿಯನ್ನು ಕಾಪಾಡಿಕೊಳ್ಳೋದು ಹೇಗೆ? ಬನ್ನಿ ನೋಡೋಣ. ಗೆಳೆಯರೆ, ಅಮೆರಿಕ ಮತ್ತು ಭಾರತದ ನಡುವೆ ಒಂದು ವ್ಯಾಪಾರ ಸಮರ ಆರಂಭಗೊಂಡಿದೆ. ನಮ್ಮ ಮೇಲೆ 50% ಟ್ಯಾರಿಫನ್ನು ಹೇರೋ ಮೂಲಕ ನಮ್ಮ ವಸ್ತುಗಳು ಅಮೆರಿಕಾದಲ್ಲಿ ಮಾರಾಟವಾಗದ ಹಾಗೆ ನೋಡಿಕೊಳ್ತಾ ಇರೋ ಅಮೆರಿಕ ಈಗ ಭಾರತದ IT ಇಂಡಸ್ಟ್ರಿ ಮೇಲೆ ಕೂಡ ಕಣ್ಣು ಹಾಕಿದೆಯಾ ಅನ್ನೋ ಅನುಮಾನ ಕೆಲವರದ್ದು. ಅದಕ್ಕೆ ಕಾರಣ ಭಾರತ ಇವತ್ತು ಜಗತ್ತಿನ IT ಇಂಡಸ್ಟ್ರಿಯ ಮಾಸ್ಟರ್ ಅನ್ನಿಸ್ಕೊಳ್ತಾ ಇದೆ. ನಮ್ಮ ಸುಮಾರು $250 ಬಿಲಿಯನ್ ಹೆಚ್ಚಿನ IT ಎಕ್ಸ್ಪೋರ್ಟ್ ಏನಿದೆ, ಆ ಪೈಕಿ ಅಮೆರಿಕ ಒಂದರಿಂದಲೇ 60% ನಷ್ಟು ಬರ್ತಾ ಇದೆ. ಹೀಗಾಗಿ IT ಇಂಡಸ್ಟ್ರಿಯ ಮೇಲೆ ಒಂದು ಹೊಡೆತ ಬಿದ್ದರೆ ಭಾರತ ಸ್ವಲ್ಪ ಮಟ್ಟಿಗೆ ನರಳಬೇಕಾಗತ್ತೆ ಅಂತ ಅಮೆರಿಕ ಭಾವಿಸಿದ್ರೆ ಆಶ್ಚರ್ಯ ಪಡಬೇಕಿಲ್ಲ. ಇನ್ನು ಈಗ ಅಮೆರಿಕ H1B ವೀಸಾಗಳ ವಿಷಯದಲ್ಲಿ ತಗೊಳ್ತಾ ಇರೋ ಕಠಿಣ ಕ್ರಮಗಳು ಭಾರತದ ಮೇಲೆ ಒಂದಷ್ಟು ಪರಿಣಾಮಗಳನ್ನು ಬೀರುತ್ತವೆ. ಗೆಳೆಯರೆ, ಅಮೆರಿಕದ ದೃಷ್ಟಿಯಿಂದಲೇ ನಾವು ಅದನ್ನು ನೋಡಿದರೆ ಅಮೆರಿಕ ಮಾಡ್ತಾ ಇರೋದು ತಪ್ಪು ಅಂತೇನು ಅನ್ಸೋದಿಲ್ಲ. ಆದರೆ ಭಾರತದಲ್ಲಿ ನಿಂತು ನೋಡಿದಾಗ ಅದು ನಮಗೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅನ್ನೋದು ಸುಳ್ಳಲ್ಲ. ಅಮೆರಿಕಾದಲ್ಲಿ ಕೆಲಸ ಮಾಡಬೇಕು ಅನ್ನೋದು ಭಾರತದ ಸಾಕಷ್ಟು ಸಾಫ್ಟ್ವೇರ್ ಇಂಜಿನಿಯರ್ಗಳು, ಸೈಂಟಿಸ್ಟ್ಗಳ ಕನಸು. ಅಮೆರಿಕಾಗೆ ಹೋದರೆ ಬದುಕುಗಳು ಹಸನಾಗತ್ವೆ ಅನ್ನೋ ಅಭಿಪ್ರಾಯ ಕೂಡ ಇದೆ. ಹಾಗೆ 140 ಕೋಟಿ ಜನಸಂಖ್ಯೆ ಇರೋ ಭಾರತದಲ್ಲಿ ಎಲ್ಲರಿಗೂ ಉದ್ಯೋಗವನ್ನು ಸೃಷ್ಟಿ ಮಾಡೋದು ಕಷ್ಟದ ಕೆಲಸ. ಹೀಗಾಗಿ ಇಲ್ಲಿನ ವಿದ್ಯಾಭ್ಯಾಸಕ್ಕಾಗಿ ಖರ್ಚು ಮಾಡುವ ಹಣವನ್ನು ಬೇಗ ರಿಕವರಿ ಮಾಡ್ಕೋಬೇಕು ಅಂದರೂ ಕೂಡ ಅಮೆರಿಕಾಗೋ ಬೇರೆ ದೇಶಕ್ಕೋ ಹೋಗಬೇಕು ಅಂದ್ಕೊಳ್ಳೋರ ಸಂಖ್ಯೆನೂ ದೊಡ್ಡದಿದೆ. ಅಲ್ಲಿನ ಜೀವನ ಶೈಲಿ ಚೆನ್ನಾಗಿರುತ್ತೆ, ಭಾರತಕ್ಕಿಂತ ಹೆಚ್ಚು ಸಂಬಳ ಸಿಗುತ್ತೆ. ಸೊ ಅಮೆರಿಕಾದ ಕನಸು ಕಾಣೋರ ಸಂಖ್ಯೆ ದೊಡ್ಡದು. ಇನ್ನು ಇಲ್ಲಿ ನಾವು ಅಮೆರಿಕಾಗೆ ಹೋದರೆ ಸಂಬಳ ಹೆಚ್ಚು ಸಿಗುತ್ತೆ ಅಂತ ಅಂದ್ಕೋತೀವಲ್ಲ, ಹಾಗೆ ಅಮೆರಿಕಾದ ಕಂಪನಿಗಳು ಕೂಡ ಭಾರತ ಅಥವಾ ಏಷ್ಯಾದ ದೇಶಗಳಿಂದ ನೌಕರರನ್ನ ಅಮೆರಿಕಾಗೆ ಕರೆಸ್ಕೊಂಡ್ರೆ ಅವರು ಅಮೆರಿಕ ಅಥವಾ ಪಶ್ಚಿಮದ ದೇಶಗಳ ನೌಕರರಿಗಿಂತ ಕಡಿಮೆ ವೇತನಕ್ಕೆ ಕೆಲಸ ಮಾಡ್ತಾರೆ, ಹೆಚ್ಚು ಕೆಲಸ ಮಾಡ್ತಾರೆ, ದುಡಿಯೋದಕ್ಕೆ ಅಂತಲೇ ಬಂದಿರ್ತಾರೆ. ಹೀಗಾಗಿ ಅವರನ್ನು ಹೆಚ್ಚು ಹಿಂಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ ಅಂತ ಭಾವಿಸುತ್ತವೆ. ಹೀಗಾಗಿ ಇದೊಂಥರ ನೌಕರರಿಗೆ ಹಾಗೂ ಕಂಪನಿಗಳಿಗೆ ಇಬ್ಬರಿಗೂ ವಿನ್ ವಿನ್ ಆಪರ್ಚುನಿಟಿ. ಇನ್ನು ಅಮೆರಿಕಾದಲ್ಲಿ ನಾನಾ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರೋ ಉದ್ಯೋಗಿಗಳಿದಾರಲ್ಲ, ಅವರಲ್ಲಿ ಭಾರತೀಯರ ಸಂಖ್ಯೆ ತುಂಬ ದೊಡ್ಡದಿದೆ. ಇನ್ನು ಹೀಗೆ ಉದ್ಯೋಗಗಳಿಗಾಗಿ ಅಮೆರಿಕಾಗೆ ಹೋಗೋವರಿಗೆ ಕೊಡೋ ವೀಸಾನ H1B ವೀಸಾ ಅಂತ ಕರೀತಾರೆ. ಇದು ತಾತ್ಕಾಲಿಕ ಅಥವಾ ನಿರ್ದಿಷ್ಟ ಅವಧಿಗೆ ಉದ್ಯೋಗಸ್ಥರಿಗೆ ಕೊಡುವ ವೀಸಾ. ಇನ್ನು ಇಲ್ಲಿ ಕೂಡ ಅಮೆರಿಕಾದಲ್ಲಿನ ಕಂಪನಿಗಳು ಅಮೆರಿಕನ್ನರಿಗೆ ಮೊದಲು ಕೆಲಸ ಕೊಡಬೇಕು ಅನ್ನೋ ಕಾನೂನಿದೆ. ಕಂಪನಿ ಬಯಸುವ ಕೆಲಸಕ್ಕೆ ಅಮೆರಿಕನ್ನರು ಸಿಗಲಿಲ್ಲ ಅಂದಾಗ ಆ ಕಂಪನಿಗಳು ಹೊರಗಿನಿಂದ ನೌಕರರನ್ನು ಕರೆಸಿಕೊಳ್ಳಬಹುದು. ಹಾಗೆ ಬರೋ ನೌಕರರು ಹೈಲಿ ಸ್ಕಿಲ್ಡ್ ನೌಕರರಾಗಿರಬೇಕು. ಆ ಕೆಲಸ ಮಾಡೋದಕ್ಕೆ ಅಮೆರಿಕಾದಲ್ಲಿ ಯಾರೂ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ನೀವು ವಿದೇಶಗಳಿಂದ ಜನರನ್ನು ಕರೆಸ್ಕೊಳ್ಳಿ ಅಂತ ಅಮೆರಿಕ ಹೇಳುತ್ತೆ. ಇನ್ನು ಇಲ್ಲಿ ಸಾಕಷ್ಟು ಬಾರಿ ಆ ಕೆಲಸಗಳಿಗೆ ಅಮೆರಿಕಾದಲ್ಲಿ ಜನ ಸಿಗೋದಿಲ್ಲ ಅನ್ನೋದಕ್ಕಿಂತ ಭಾರತ ಸೇರಿದಂತೆ ಬೇರೆ ದೇಶಗಳಿಂದ ಕರೆಸ್ಕೊಂಡ್ರೆ ಕಡಿಮೆ ವೇತನಕ್ಕೆ ಜನ ಸಿಗ್ತಾರೆ, ಹಣ ಉಳಿತಾಯ ಆಗತ್ತೆ ಅನ್ನೋ ಕಾರಣಕ್ಕೆ ಕೂಡ ಕಂಪನಿಗಳು ಹೊರದೇಶದ ನೌಕರರನ್ನು ಕರೆಸ್ಕೊಳ್ಳುತ್ತವೆ. ಇನ್ನು ಇದನ್ನು ಕೂಡ ಅಮೆರಿಕ ಸ್ವಲ್ಪ ಮಟ್ಟಿಗೆ ನಿಯಂತ್ರಿಸುವ ಕೆಲಸವನ್ನ ಈ ಹಿಂದಿನಿಂದಲೂ ಮಾಡಿಕೊಂಡು ಬರ್ತಾ ಇದೆ. ಕಳೆದ ವರ್ಷ 65,000 H1B ವೀಸಾಗಳನ್ನು ಮಾತ್ರ ಕೊಡಲಾಯಿತು. ಅದರ ಜೊತೆ ಇನ್ನು 20,000 ಅಮೆರಿಕಾದಲ್ಲಿ ಮಾಸ್ಟರ್ಸ್ ಮಾಡಿದ ವಿದ್ಯಾರ್ಥಿಗಳಿಗೆ H1B ವೀಸಾನ ಕೊಡಲಾಯಿತು. ಈ ವರ್ಷ ಕೂಡ ಅಂಥ ವೀಸಾಗಳಿಗಾಗಿ ಲಕ್ಷಾಂತರ ಅರ್ಜಿಗಳು ಅಲ್ಲಿನ ಸರ್ಕಾರದ ಮುಂದಿವೆ. ಇನ್ನು ಈಗ ಅಮೆರಿಕಾ ಫಸ್ಟ್, ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅಂತೆಲ್ಲ ಹೇಳ್ತಾ ಇರೋ ಟ್ರಂಪ್ ಸರ್ಕಾರ ಈ H1B ವೀಸಾಗಳಿಗೆ ಇನ್ನಷ್ಟು ಕಡಿವಾಣ ಹಾಕೋದಿಕ್ಕೆ ಹೋಗ್ತಾ ಇದೆ. ಅದಕ್ಕಾಗಿ ವೀಸಾ ಶುಲ್ಕವನ್ನು $1,00,000 ಏರಿಕೆ ಮಾಡಲಾಗಿದೆ.
ಗೆಳೆಯರೆ, ಇದನ್ನು ಆರಂಭದಲ್ಲಿ ವರ್ಷಕ್ಕೊಂದು ಲಕ್ಷ ಅಂತ ಹೇಳಲಾಯಿತು. ಅದು ಸಾಕಷ್ಟು ಆತಂಕಕ್ಕೆ ಕೂಡ ಕಾರಣ ಆಯಿತು. ಅಮೆರಿಕಾದ ವೈಟ್ ಹೌಸ್ ಅಲ್ಲಿ ಟ್ರಂಪ್ ಈ ಎಕ್ಸಿಕ್ಯೂಟಿವ್ ಆರ್ಡರ್ಗೆ ಸಹಿ ಮಾಡುವ ಮೊದಲು ಅಲ್ಲಿನ ಕಾಮರ್ಸ್ ಸೆಕ್ರೆಟರಿ ಲುಟ್ನಿಕ್ ಹೇಳಿದ ಮಾತೇನು ಅನ್ನೋದನ್ನ ನೀವು ಒಂದ್ಸರಿ ಇಲ್ಲಿ ಕೇಳಿಸ್ಕೊಂಡು ಬಿಡಿ. $100,000 per year. So the whole idea is no more with these big tech companies or other big companies. ಗೆಳೆಯರೆ, ವರ್ಷಕ್ಕೆ $1,00,000 ಅಂತಂದ್ರೆ ಅದು ಸಣ್ಣ ಮೊತ್ತ ಅಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ, ಅಮೆರಿಕಾಗೆ ಹೋಗೋ ಉದ್ಯೋಗಿಯ ವೇತನ ವಾರ್ಷಿಕ ಸುಮಾರು $1.4 ಲಕ್ಷ ಇದೆ ಅಂತ ಇಟ್ಟುಕೊಳ್ಳಿ. ಅವನ H-1B ವೀಸಾಗಾಗಿ ಕಂಪನಿ ಮತ್ತೆ $1 ಲಕ್ಷ ಅಲ್ಲಿನ ಸರ್ಕಾರಕ್ಕೆ ಕೊಡಬೇಕು ಅಂತಾದರೆ ಉದ್ಯೋಗಿಯ ವಾರ್ಷಿಕ ವೆಚ್ಚ $2.4 ಲಕ್ಷ ಆಯಿತು. ಇನ್ನು ಕಂಪನಿಗಳಿಗೆ ಒಬ್ಬ ಉದ್ಯೋಗಿಯ ವೆಚ್ಚ ಅಂದರೆ ಬರೀ ಅವನ ವೇತನ ಮಾತ್ರ ಬರೋದಿಲ್ಲ, ಅವನಿಗೆ ಕೊಡೋ ಬೇರೆ ಬೇರೆ ಸೌಲಭ್ಯಗಳು, ಅವನು ಕೆಲಸ ಮಾಡೋ ವಾತಾವರಣ ನಿರ್ಮಾಣಕ್ಕೆ ಅಂದರೆ ಕಚೇರಿಗಳ ನಿರ್ವಹಣೆಯ ವೆಚ್ಚ, ತರಬೇತಿ ವೆಚ್ಚಗಳು, ಹೀಗೆ ನಾನಾ ರೀತಿಯ ಖರ್ಚುಗಳು ಇರುತ್ತವೆ. ಅದರ ಜೊತೆ ವೀಸಾಗಾಗಿ ಕೂಡ $1 ಲಕ್ಷ ಅಂದ ಕೂಡಲೇ ಇನ್ನು ಮುಂದೆ ಭಾರತೀಯ ನೌಕರರು ಮಾತ್ರ ಅಲ್ಲ, ಜಗತ್ತಿನ ಯಾವ ದೇಶದ ನೌಕರರಿಗೂ ಅಮೆರಿಕಾದ ಬಾಗಿಲು ಮುಚ್ಚಿದ ಹಾಗಾಗುತ್ತೆ ಅನ್ನೋ ಅಭಿಪ್ರಾಯಕ್ಕೆ ಬರಲಾಯಿತು. ಆದರೆ ಈಗ $1 ಲಕ್ಷ ಅನ್ನೋದು ಪ್ರತಿ ವರ್ಷ ಅಲ್ಲ, ಅದು ಒಂದು ಬಾರಿ ಅಮೆರಿಕಾಗೆ ಕರೆಸಿಕೊಳ್ಳುವಾಗ ಕೊಟ್ರೆ ಸಾಕು ಅಂತ ಅಮೆರಿಕ ಹೇಳ್ತಾ ಇದೆ. ಈ ಬಗ್ಗೆ ವೈಟ್ ಹೌಸ್ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದೆ. ಈ $1 ಲಕ್ಷ ಅನ್ನೋದು ಒನ್ ಟೈಮ್ ಫೀಸ್ ಆಗಿರುತ್ತೆ. ಹಾಗೆ ಈಗಾಗಲೇ ಯಾರು H-1B ವೀಸಾನ ಹೊಂದಿದ್ದಾರೆ ಅವರಿಗೆ ಇದು ಅನ್ವಯ ಆಗೋದಿಲ್ಲ. ಈ ವೀಸಾ ಈಗಾಗಲೇ ಪಡ್ಕೊಂಡು ಇದು ಹೊಸದಾಗಿ ಬರುವವರಿಗೆ ಮಾತ್ರ ಅನ್ವಯ ಆಗತ್ತೆ ಅಂತ ವೈಟ್ ಹೌಸ್ ನ ವಕ್ತಾರೆ ಕರೋಲಿನಾ ಲಾವಿಟ್ ತಿಳಿಸಿದ್ದಾರೆ. ಇಲ್ಲಿ ಇದು ಒನ್ ಟೈಮ್ ಫೀಸ್ ಅಂದ್ರೆ ಬಹುಶಃ ದೊಡ್ಡ ಸಮಸ್ಯೆ ಆಗಲಾರದು. ಯಾಕೆಂದ್ರೆ ಒಮ್ಮೆ H-1B ವೀಸಾ ತಗೊಂಡ್ರೆ ಅದರ ಅವಧಿ 3 ವರ್ಷಗಳವರೆಗಿರುತ್ತೆ. ಆ ನಂತರ ಅದನ್ನ ಮತ್ತೆ 3 ವರ್ಷಗಳಿಗೆ ನವೀಕರಿಸಿಕೊಳ್ಳುವ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಇದು ತುಂಬಾ ಭಾರ ಅಂತೇನು ಅನ್ನಿಸಲಾರದು. ಆದ್ರೆ $1 ಲಕ್ಷ ನಷ್ಟು ಹಣವನ್ನ ವೀಸಾಗಾಗಿ ಕೊಡಬೇಕು ಅಂದಾಗ ಕಂಪನಿಗಳು ತುಂಬಾ ಹೆಚ್ಚು ಸ್ಕಿಲ್ ಇರೋ ನೌಕರರನ್ನ ಬಯಸೋದಕ್ಕೆ ಶುರು ಮಾಡುತ್ತವೆ. ಜೊತೆಗೆ ವೇತನದಲ್ಲಿ ಕೂಡ ಸ್ವಲ್ಪ ಕಡಿಮೆ ಮಾಡಿ ಆ ಹಣವನ್ನು ಉಳಿಸಬೇಕು ಅಂತ ಕೂಡ ಅಂದ್ಕೊಳ್ಳುತ್ತವೆ. ಇನ್ನು ಇದು ಅಮೆರಿಕಾದಲ್ಲಿ ನಾಳೆಯಿಂದ ಅಂದ್ರೆ ನಮ್ಮ ಸೋಮವಾರದಿಂದ ಜಾರಿಯಾಗುತ್ತೆ. ಹಾಗೆ ಇದು ಈಗಾಗಲೇ H-1B ವೀಸಾ ಪಡ್ಕೊಂಡು ಹೋದವರಿಗೆ ಅಪ್ಲೈ ಆಗೋದಿಲ್ಲ. ಸೆಪ್ಟೆಂಬರ್ 21 ನಂತರ ಹೊಸದಾಗಿ ಯಾರು ವೀಸಾ ಪಡ್ಕೊಂಡಲ್ಲಿಗೆ ಹೋಗ್ತಾರೆ ಅವರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಅಂತ ವೈಟ್ ಹೌಸ್ ಸ್ಪಷ್ಟನೆ ಕೊಟ್ಟಿದೆ. ಆಯಿತು, ಇದರಿಂದ ಭಾರತಕ್ಕೇನು ಸಮಸ್ಯೆ ಆಗುತ್ತೆ? ಹೇಗೂ ಅಮೆರಿಕಾದ ಕಂಪನಿಗಳು ಅಮೆರಿಕನ್ನರಿಂದ ಕೆಲಸ ಮಾಡಿಸ್ಕೊಂಡು ಲಾಭ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರಿಗೆ ಸ್ಕಿಲ್ಡ್ ಉದ್ಯೋಗಿಗಳು ಕಡಿಮೆ ವೇತನಕ್ಕೆ ಸಿಗೋದು ಭಾರತದಲ್ಲಿ, ಚೈನಾದಲ್ಲಿ, ಅದರಲ್ಲೂ ಸ್ಟೆಮ್ ಅಂದರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಮತ್ತು ಮ್ಯಾಥಮೆಟಿಕ್ಸ್ ಕ್ಷೇತ್ರಗಳಲ್ಲಿ ಅಮೆರಿಕಾದಲ್ಲಿ ಸ್ಕಿಲ್ಡ್ ನೌಕರರ ಸಂಖ್ಯೆ ಕಡಿಮೆ ಇದೆ. ಆ ಕ್ಷೇತ್ರಗಳಲ್ಲಿ ವೃತ್ತಿಪರರು ಭಾರತದಲ್ಲೇ ಹೆಚ್ಚು. ಅವರನ್ನು ಅಲ್ಲಿಗೆ ಕರೆಸ್ಕೊಳ್ಳೋದು ಕಾಸ್ಟ್ಲಿ ಆಗುತ್ತೆ ಅನ್ನೋದಾದರೆ ಅಮೆರಿಕಾದ ಕಂಪನಿಗಳು ಭಾರತದಲ್ಲೇ ತಮ್ಮ ಕಚೇರಿಗಳನ್ನು ತೆರೆಯುತ್ತವೆ ಅಥವಾ ಇಲ್ಲಿನ ಇನ್ಫೋಸಿಸು, TCS ಮುಂತಾದ ಸಂಸ್ಥೆಗಳಿಗೆ ಔಟ್ಸೋರ್ಸ್ ಮಾಡುತ್ತವೆ. ಅಮೆರಿಕಾದ ಸಣ್ಣ ಸಣ್ಣ ಸ್ಟಾರ್ಟಪ್ಗಳು ಭಾರತಕ್ಕೆ ಬರುತ್ತವೆ. ಭಾರತದಲ್ಲಿ ಅನ್ವೇಷಣೆ, ಉದ್ಯೋಗ ಸೃಷ್ಟಿ ಇದೆಲ್ಲ ಹೆಚ್ಚಾಗುತ್ತೆ ಅಂತ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ. ಅದರಲ್ಲೂ ಈ ವೀಸಾ ನೀತಿಯ ಬಗ್ಗೆ ಕಾಂಗ್ರೆಸ್ ಪಕ್ಷ ಮಾತಾಡೋದಕ್ಕೆ ಶುರು ಮಾಡಿದ ನಂತರ, ಭಾರತದ ಪ್ರಧಾನಿಯನ್ನ ಬಲಹೀನ ಪ್ರಧಾನಿ ಅಂತ ಕಾಂಗ್ರೆಸ್ ಹೇಳೋದಕ್ಕೆ ಶುರು ಮಾಡಿದ ನಂತರ ಬಿಜೆಪಿಯ ಸೋಷಿಯಲ್ ಮೀಡಿಯಾ ಖಾತೆಗಳು ಅಮೆರಿಕಾದ ಈ ನೀತಿ ಭಾರತಕ್ಕೆ ಲಾಭವನ್ನೇ ತಂದುಕೊಡುತ್ತೆ, ನಮ್ಮಲ್ಲೇ ಎಲ್ಲ ಡೆವಲಪ್ ಆಗುತ್ತೆ, ಅಮೆರಿಕಾದ ಕಂಪನಿಗಳು ಇಲ್ಲಿಗೆ ಬರುತ್ತವೆ, ಬ್ರೈನ್ ಡ್ರೈನ್ ತಪ್ಪುತ್ತೆ ಅಂತೆಲ್ಲ ಪೋಸ್ಟ್ ಮಾಡ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ ರಾಜಕೀಯ ಪಕ್ಷಗಳು ಹೇಳೋದನ್ನೆಲ್ಲ ನಾವು ನಂಬಬೇಕು ಅಥವಾ ಅದೆಲ್ಲ ಸತ್ಯ ಅಂತಲ್ಲ. ಬಲಹೀನ ಪ್ರಧಾನಿ ಅನ್ನೋದನ್ನು ನಾವು ನಂಬಬೇಕಿಲ್ಲ. ಅಮೆರಿಕ ವೀಸಾ ಕೊಡೋದನ್ನು ಟೈಟ್ ಮಾಡಿದರೆ ಭಾರತದ ಬ್ರೈನ್ ಡ್ರೈನ್ ಕಡಿಮೆ ಆಗುತ್ತೆ ಅನ್ನೋದನ್ನು ಕೂಡ ನಾವು ನಂಬೋದಕ್ಕೆ ಹೋಗಬೇಕಾಗಿಲ್ಲ. ಎರಡೂ ಸತ್ಯ ಅಲ್ಲ. ಯಾಕೆಂದ್ರೆ ಭಾರತಕ್ಕೆ ಸಮಸ್ಯೆ ಆಗೋದು ಈ H-1B ವೀಸಾದ ಶುಲ್ಕ ಅಲ್ಲ. ಈ ವೀಸಾ ಸಮಸ್ಯೆಯನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಭಾರತದ ಬಳಿ ಸಾಕಷ್ಟು ದಾರಿಗಳಿವೆ. ಇನ್ನು ಭಾರತದ ಪ್ರತಿಕ್ರಿಯೆ ಬಂದ ಕೆಲವೇ ಗಂಟೆಗಳಲ್ಲಿ ಅಮೆರಿಕ ಕೂಡ ಯೂಟರ್ನ್ ಹೊಡೆದಿದೆ. ಅದಕ್ಕೂ ಮೊದಲು ಪ್ರತಿ ವರ್ಷ $1 ಲಕ್ಷ ಅಂತ ಹೇಳಿದ್ದ ಅಮೆರಿಕ ಆ ನಂತರ ಅದನ್ನ ಒನ್ ಟೈಮ್ ಫೀಸ್ ಅಂತ ಹೇಳಿದೆ. ಜೊತೆಗೆ ಅಮೆರಿಕದ ಈ ನಿರ್ಧಾರ ಅಲ್ಲಿನ IT ಕಂಪನಿಗಳು ಹಾಗೂ ಹೂಡಿಕೆದಾರರ ಅಸಮಾಧಾನಕ್ಕೆ ಕೂಡ ಕಾರಣ ಆಗಿದೆ. H-1B ವೀಸಾ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನ ಎಲನ್ ಮಸ್ಕ್ ಕೂಡ ಟ್ವೀಟ್ ಮಾಡಿದ್ದಾರೆ. ಇವತ್ತು ಅಮೆರಿಕ ಈ ಮಟ್ಟಕ್ಕೆ ತಂತ್ರಜ್ಞಾನದ ವಿಷಯದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಕಾರಣನೇ H-1B ವೀಸಾ ಅನ್ನೋ ಮಾತನ್ನ ಎಲನ್ ಮಸ್ಕ್ ಕೂಡ ಹೇಳಿದ್ದಾರೆ. ಹೀಗಾಗಿ ಈ H-1B ವೀಸಾ ಅನ್ನೋದು ದೊಡ್ಡ ಸಮಸ್ಯೆ ಅಲ್ಲ. ಅಕಸ್ಮಾತ್ ನಾಳೆ ಶುಲ್ಕವನ್ನ ಪ್ರತಿ ವರ್ಷ $1 ಲಕ್ಷ ಅಂತ ಹೇಳಿದ್ರು ಕೂಡ IT ಕಂಪನಿಗಳು ಆಫ್ ಶೋರ್ ಅಂದ್ರೆ ಅಮೆರಿಕಾದಿಂದ ಹೊರಬಂದು ಬೇರೆ ದೇಶಗಳಲ್ಲಿ ತಮ್ಮ ಕಚೇರಿಗಳನ್ನ ತೆರೆಯೋ ಕೆಲಸವನ್ನ ಮಾಡುತ್ತವೆ. ಅಕಸ್ಮಾತ್ ಹಾಗೇನಾದ್ರೂ ಆದ್ರೆ
ಅದರಿಂದ ಅಮೆರಿಕಾಗೆ ಹೆಚ್ಚಿನ ಪ್ರಮಾಣದ ನಷ್ಟ ಕೂಡ ಉಂಟಾಗುತ್ತೆ. ಹಾಗೆ ಭಾರತದಂತಹ ದೇಶಗಳಿಗೆ ಅಮೆರಿಕ ಮೇಲಿನ ನಿರ್ಭರತೆ ಕಡಿಮೆಯಾಗಿ ಆಸ್ಟ್ರೇಲಿಯಾ, ಕೆನಡಾ, ಬ್ರಿಟನ್, ಜರ್ಮನಿ ಮುಂತಾದ ಸಾಕಷ್ಟು ದೇಶಗಳಲ್ಲಿ ಅವರಿಗೆ ಹೊಸ ಅವಕಾಶಗಳು ಕೂಡ ತೆರೆಕೋಬಹುದು. ಹೀಗಾಗಿ ಈ H-1B ವೀಸಾ ಅನ್ನೋದು ದೊಡ್ಡ ಸಮಸ್ಯೆ ಆಗಲಾರದು. ಆದರೆ ಅಮೆರಿಕ ಈಗ ತರೋದಕ್ಕೆ ಯೋಚಿಸ್ತಾ ಇರೋ ಹೊಸ ಕಾಯ್ದೆಯೊಂದು ಭಾರತದ IT ಕ್ಷೇತ್ರದ ಮೇಲೆ ಖಂಡಿತ ಹೊಡೆತವನ್ನು ಕೊಡುತ್ತೆ. ಅದರ ಹೆಸರು ಹೈಯರ್ ಆಕ್ಟ್. ಸದ್ಯಕ್ಕೆ ಏನಾಗ್ತಿದೆ ಅಂದ್ರೆ ಅಮೆರಿಕದ ಸಾಕಷ್ಟು ಕಂಪನಿಗಳು ಅಲ್ಲಿನ IT ಕೆಲಸಗಳನ್ನ ಹೊರದೇಶಗಳಿಗೆ ಗುತ್ತಿಗೆ ಕೊಡ್ತಾ ಇವೆ. ಅಮೆರಿಕದ ಬ್ಯಾಂಕಿಂಗ್ ಸಾಫ್ಟ್ವೇರ್ ಇರಬಹುದು, ಅಲ್ಲಿನ ಕ್ಲೌಡ್ ಮ್ಯಾನೇಜ್ಮೆಂಟ್ ಇರಬಹುದು, IT ಇರಬಹುದು, ಇದೆಲ್ಲವನ್ನ ಅಮೆರಿಕದ ಕಂಪನಿಗಳು ತಗೊಂಡು ಅದರ ನಿರ್ವಹಣೆಯನ್ನ ಭಾರತ ಸೇರಿ ಹೊರದೇಶಗಳ ಕಂಪನಿಗಳಿಗೆ ಔಟ್ಸೋರ್ಸಿಂಗ್ ಮಾಡ್ತವೆ. ನಮ್ಮ ಇನ್ಫೋಸಿಸ್, TCS ಇವೆಲ್ಲ ಮಾಡ್ತಾ ಇರೋದು ಅದೇ ಔಟ್ಸೋರ್ಸಿಂಗ್ ಕೆಲಸವನ್ನ. ಹೀಗೆ ಮಾಡೋದ್ರಿಂದ ಅಮೆರಿಕದ ಹಣ ಹೊರದೇಶಗಳಿಗೆ ಹೋಗ್ತಾ ಇದೆ. ಅಮೆರಿಕದಲ್ಲಿ ಆಗಬೇಕಾದ ಉದ್ಯೋಗ ಸೃಷ್ಟಿ ಬೇರೆ ದೇಶಗಳಲ್ಲಿ ಆಗ್ತಾ ಇದೆ ಅನ್ನೋದು ಅಮೆರಿಕದ ರಿಪಬ್ಲಿಕನ್ನರ ಆರೋಪ. ಹೀಗಾಗಿ ಔಟ್ಸೋರ್ಸಿಂಗ್ ಮಾಡೋ ಕಂಪನಿಗಳಿವೆ ಅಲ್ವಾ, ಅವುಗಳಿಗೆ ಎಷ್ಟು ಹಣವನ್ನು ಅಮೆರಿಕದ ಕಂಪನಿಗಳು ಕೊಡುತ್ತವೋ ಅದರ ಮೇಲೆ 25% ತೆರಿಗೆಯನ್ನು ಹಾಕಿ ಅಂತ ಓಹಿಯೋ ರಾಜ್ಯದ ರಿಪಬ್ಲಿಕನ್ ಸೆನೆಟರ್ ಬರ್ನಿ ಮೊರೆನೋ ಅಲ್ಲಿನ ಸಂಸತ್ತಲ್ಲೊಂದು ಬಿಲ್ಲನ್ನು ಮಂಡನೆ ಮಾಡಿದ್ದಾರೆ. ಈ 25% ಹಣ ಇದೆಯಲ್ಲ, ಇದನ್ನ ಅಮೆರಿಕದ ವಿದ್ಯಾರ್ಥಿಗಳಿಗೆ ಸ್ಟೈಫಂಡ್ ಕೊಡಿ, ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಅದನ್ನ ಬಳಸ್ಕೊಳ್ಳಿ, ಅಮೆರಿಕಾದಲ್ಲೇ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಸೆನೆಟರ್ ಬರ್ನಿ ಹೇಳ್ತಾ ಇದ್ದಾರೆ. ಆ ಆಕ್ಟ್ನ ಹೆಸರು ಹೈಯರ್, ಅಂದ್ರೆ ಹಾಲ್ಟಿಂಗ್ ಇಂಟರ್ನ್ಯಾಷನಲ್ ರಿಲೊಕೇಶನ್ ಆಫ್ ಎಂಪ್ಲಾಯ್ಮೆಂಟ್. ಗೆಳೆಯರೆ, ಇದು ಇನ್ನೂ ಅಲ್ಲಿನ 2 ಸದನಗಳಲ್ಲಿ ಪಾಸ್ ಆಗಿಲ್ಲ. ಆ ಬಿಲ್ ಏನಾದರೂ ಪಾಸ್ ಆಗಿ ಆ್ಯಕ್ಟ್ ಆಯಿತು ಅಂತ ಇಟ್ಕೊಳ್ಳಿ, ಆಗ ಭಾರತದ ಔಟ್ಸೋರ್ಸಿಂಗ್ ಇದೆಯಲ್ಲ ಆ ಕಂಪನಿಗಳ ಮೇಲೆ ಹೊಡೆತ ಬೀಳುತ್ತೆ. ನಮ್ಮ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರೋ ಸಾವಿರಾರು ಉದ್ಯೋಗಿಗಳು ಕೆಲಸ ಕಳ್ಕೋಬೇಕಾಗಿ ಬಂದರೆ ಆಶ್ಚರ್ಯ ಪಡಬೇಕಿಲ್ಲ. IT ಇಂಡಸ್ಟ್ರಿಯಲ್ಲಿ ಆ ಆ್ಯಕ್ಟ್ ಅಲ್ಲೋಲ ಕಲ್ಲೋಲಕ್ಕೆ ಕಾರಣ ಆಗುತ್ತೆ. ಅದೃಷ್ಟವಶಾತ್ತು ಇನ್ನೂ ಕೂಡ ಅದಕ್ಕೆ ಅನುಮೋದನೆ ಸಿಕ್ಕಿಲ್ಲ. ಸಿಕ್ಕರೆ ಸಮಸ್ಯೆ ತಪ್ಪಿದ್ದಲ್ಲ. ಇನ್ನು ಇದರಿಂದ ಭಾರತಕ್ಕೆ ಮಾತ್ರ ಸಮಸ್ಯೆನಾ? ಅಮೆರಿಕಾದಲ್ಲಿ ಅತಿ ಹೆಚ್ಚು IT ಉದ್ಯೋಗಿಗಳು ಸ್ಟೆಮ್ ಅಂದರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಮತ್ತು ಮ್ಯಾಥಮೆಟಿಕ್ಸ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರು ಭಾರತೀಯರು. ಭಾರತದ ಸುಮಾರು 5 ಲಕ್ಷ ಜನ H-1B ವೀಸಾದಾರರಿದ್ದಾರೆ. ಅಮೆರಿಕಾದಲ್ಲಿ 24% ಭಾರತೀಯ ಇಂಜಿನಿಯರ್ಗಳಿದ್ದಾರೆ. ಅಲ್ಲಿನ ನಾಸಾದಲ್ಲಿ 32% ಭಾರತೀಯ ಸೈಂಟಿಸ್ಟ್ಗಳಿದ್ದಾರೆ. ಅಮೆರಿಕಾದ ಇನ್ನೋವೇಷನ್ ಇದೆಯಲ್ಲ, ಅದಕ್ಕೆ ಭಾರತದ ಕೊಡುಗೆ ತುಂಬಾನೇ ದೊಡ್ಡದಿದೆ. ಹೀಗಾಗಿ ಅಮೆರಿಕ ವೀಸಾ ಕೊಡಲಿಲ್ಲ ಅಂದರೆ ಅಥವಾ ಎಂಪ್ಲಾಯ್ಮೆಂಟ್ ರಿಲೊಕೇಶನ್ ಅನ್ನು ತಡೆದ್ರೆ ಇನ್ನು ಇದರಿಂದ ಭಾರತಕ್ಕೆ ಮಾತ್ರ ಸಮಸ್ಯೆನಾ? ಅಮೆರಿಕಾಗೇನು ಸಮಸ್ಯೆ ಆಗೋದಿಲ್ವಾ? ಗೆಳೆಯರೆ, ಅಮೆರಿಕಾದಲ್ಲಿ ಅತಿ ಹೆಚ್ಚು IT ಉದ್ಯೋಗಿಗಳು, ಅದರಲ್ಲೂ ಸ್ಟೆಮ್ ಅಂದರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಮತ್ತು ಮ್ಯಾಥಮೆಟಿಕ್ಸ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರೋ ಉದ್ಯೋಗಿಗಳ ಸಂಖ್ಯೆ ಏನಿದೆ ಅದರಲ್ಲಿ ಭಾರತೀಯರ ಪ್ರಮಾಣ ಹೆಚ್ಚಿದೆ. ಮೊದಲ ಸ್ಥಾನದಲ್ಲಿ ಭಾರತೀಯರಿದ್ದಾರೆ, 2ನೇ ಸ್ಥಾನದಲ್ಲಿ ಚೈನಾದ ಜನ ಇದ್ದಾರೆ. ಇನ್ನು ಭಾರತೀಯರು ಸುಮಾರು 5 ಲಕ್ಷ ಜನ H-1B ವೀಸಾ ತಗೊಂಡಿದ್ದಾರೆ. ಅಮೆರಿಕಾದಲ್ಲಿ 24% ಭಾರತೀಯ ಇಂಜಿನಿಯರ್ಗಳಿದ್ದಾರೆ. ಅಲ್ಲಿನ ನಾಸಾದಲ್ಲಿ 32% ಭಾರತೀಯ ಸೈಂಟಿಸ್ಟ್ಗಳಿದ್ದಾರೆ. ಅಮೆರಿಕಾದ ಇನ್ನೋವೇಷನ್ ಇದೆಯಲ್ಲ, ಅದಕ್ಕೆ ಭಾರತದ ಕೊಡುಗೆ ತುಂಬಾನೇ ದೊಡ್ಡದಿದೆ. ಹೀಗಾಗಿ ಅಮೆರಿಕ ವೀಸಾ ಕೊಡಲಿಲ್ಲ ಅಂದರೆ ಅಥವಾ ಎಂಪ್ಲಾಯ್ಮೆಂಟ್ ರಿಲೊಕೇಶನ್ ಅನ್ನು ತಡೆದ್ರೆ ಅದರಿಂದ ಭಾರತಕ್ಕೆಷ್ಟು ನಷ್ಟ ಉಂಟಾಗುತ್ತೋ ಅಷ್ಟೇ ನಷ್ಟ ಅಮೆರಿಕನ್ ಕಂಪನಿಗಳು ಕೂಡ ನಷ್ಟಕ್ಕೀಡಾಗುತ್ತವೆ, ನಿಜ. ಆದರೆ ಅದರಿಂದ ಭಾರತಕ್ಕೇನು ಲಾಭ ಆಗೋದಿಲ್ವಲ್ಲ. ಹಾಗಂತ ಭಾರತ ಅಮೆರಿಕ ಜೊತೆ ಮಾತುಕತೆಗಳನ್ನು ನಡೆಸಿ ಈಗಿನ ಸಮಸ್ಯೆಗಳನ್ನು ಸರಿಪಡಿಸ್ಕೊಳ್ಳೋದು ಕೂಡ ಶಾಶ್ವತ ಪರಿಹಾರ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಈಗ ತಾತ್ಕಾಲಿಕವಾಗಿ ಅವರಿಗೇನು ಬೇಕೋ ಅದನ್ನು ಕೊಟ್ಟು ಭಾರತ ತನಗೆ ಬೇಕಾಗಿದ್ದನ್ನು ಪಡ್ಕೋಬಹುದು. ಆದರೆ ಮುಂದಿನ ದಿನಗಳಲ್ಲಿ ಕೂಡ ಇದು ಸಮಸ್ಯೆಯಾಗೇ ಇರುತ್ತೆ. ಭಾರತದ ಮೇಲೆ ಒತ್ತಡ ಹೇರೋದಕ್ಕೆ ಅಮೆರಿಕಾದ ಕೈಯಲ್ಲಿನ ಅಸ್ತ್ರವಾಗಿ ಇದು ಬಳಕೆ ಆಗ್ತಾ ಹೋಗುತ್ತೆ. ಹೀಗಾಗಿನೇ ಮೊನ್ನೆ ಗುಜರಾತಲ್ಲಿ ಮಾತನಾಡ್ತಾ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಭಾರತದ ಅತಿ ದೊಡ್ಡ ಶತ್ರು ಅಂದರೆ ನಮ್ಮ ನಿರ್ಭರತೆ ಅಂತ ಹೇಳಿದ್ದಾರೆ. ಅಂದರೆ ನಾವು ಬೇರೆ ದೇಶಗಳ ಮೇಲೆ, ಬೇರೆಯವರ ಮೇಲೆ ಆಧಾರ ಪಟ್ಟು ಬದುಕೋದಿದೆಯಲ್ಲ, ಇದೇ ನಮ್ಮ ಅತಿ ದೊಡ್ಡ ಶತ್ರು ಅಂತ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಈ ಮೂಲಕ ಭಾರತ ಇನ್ನು ಮುಂದೆ ಆತ್ಮನಿರ್ಭರಗೊಳ್ಳುವತ್ತ ಹೆಚ್ಚು ಗಮನ ಕೊಡಬೇಕಾದ ಅಗತ್ಯ ಇದೆ ಅನ್ನೋದನ್ನ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆದ್ರೆ ಅದು ಹೇಗೆ ಸಾಧ್ಯ ಆಗತ್ತೆ? बड़ा दुश्मन नहीं है। सच्चे अर्थ में अगर हमारा कोई दुश्मन है तो वो है दूसरे देशों पर हमारी निर्भरता।
ಗೆಳೆಯರೆ, ಭಾರತ ಈ ಸಮಸ್ಯೆಗೊಂದು ಶಾಶ್ವತ ಪರಿಹಾರವನ್ನು ಹುಡುಕಬೇಕಾದ ಅಗತ್ಯ ಇದೆ. ಇಲ್ಲಿ ನಮ್ಮಲ್ಲಿ ಅವಕಾಶಗಳಿಲ್ಲ ಅನ್ನೋ ಕಾರಣಕ್ಕೆ ವರ್ಕ್ ಫೋರ್ಸ್ ಹೊರ ದೇಶಗಳಿಗೆ ಹೋಗ್ತಾ ಇದೆ. ನಿಮಗೆ ಗೊತ್ತಿರಲಿ, ಭಾರತದ ವಿದ್ಯಾರ್ಥಿಗಳಿವತ್ತು ನಾನಾ ದೇಶಗಳಿಗೆ ಹೈಯರ್ ಎಜುಕೇಷನ್ಗೆ ಅಂತ ಹೋಗ್ತಾರೆ ಅಲ್ವಾ. ಅಲ್ಲೇನೋ ತುಂಬ ಉತ್ತಮ ಎಜುಕೇಷನ್ ಸಿಗುತ್ತೆ ಅಂತ ಅವ್ರು ಹೋಗೋದಿಲ್ಲ. ಅಕಸ್ಮಾತ್ ಹಾಗೆ ಅಮೆರಿಕಾದಲ್ಲಿ ಉತ್ತಮ ಎಜುಕೇಷನ್ನೇ ಸಿಗುತ್ತೆ ಅನ್ನೋದಾದರೆ ಸ್ಟೆಮ್ ಕ್ಷೇತ್ರದಲ್ಲಿ ಆತ್ಮನಿರ್ಭರಗೊಳ್ಳೋದಕ್ಕೆ ಅಮೆರಿಕಾಗೆ ಯಾಕೆ ಸಾಧ್ಯ ಆಗಲಿಲ್ಲ? ಅಮೆರಿಕಾದ ವಿದ್ಯಾರ್ಥಿಗಳನ್ನೇ ಅವರು ಟ್ರೈನ್ ಮಾಡಿ ಅವರಿಗೆ ಬೇಕಾದ ವರ್ಕ್ ಫೋರ್ಸ್ ಅನ್ನು ಅವರು ಅಲ್ಲೇ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಇವತ್ತಿಗೂ ಸಾಧ್ಯ ಆಗ್ತಾ ಇಲ್ಲ. ಯಾಕೆ? ಭಾರತೀಯರು ಅಥವಾ ಬೇರೆ ದೇಶಗಳ ವಿದ್ಯಾರ್ಥಿಗಳು ಪಶ್ಚಿಮದ ದೇಶಗಳಿಗೆ ವಿದ್ಯಾಭ್ಯಾಸಕ್ಕೆ ಅಂತ ಹೋಗೋದು ಅಲ್ಲಿನ ಶಿಕ್ಷಣ ಮಟ್ಟ ಚೆನ್ನಾಗಿದೆ ಅಂತ ಅಲ್ಲ. ಆದರೆ ಅಲ್ಲಿಗೆ ಒಮ್ಮೆ ಹೋದರೆ ಅಲ್ಲೇ ಒಂದು ಕೆಲಸ ಹುಡುಕೋಬಹುದು. ಆದ್ದರಿಂದ ತಮ್ಮ ಜೀವನದ ಗುಣಮಟ್ಟ ಸುಧಾರಿಸುತ್ತೆ ಅನ್ನೋ ಕಾರಣಕ್ಕೆ ಅವರಲ್ಲಿಗೆ ಹೋಗ್ತಾರೆ. ಇಲ್ಲಿ ನಾವು ಭಾರತದಲ್ಲಿ ಸರಿಪಡಿಸ್ಕೋಬೇಕಾಗಿರೋದು ಇದನ್ನೇ. ನಾವಿಲ್ಲಿ ಉದ್ಯೋಗ ಸೃಷ್ಟಿಯನ್ನು ಹೆಚ್ಚು ಮಾಡಬೇಕು, ಜೊತೆಗೆ ಜೀವನ ಮಟ್ಟ ಸುಧಾರಣೆ ಆಗೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಕೂಡ ಭಾರತದಲ್ಲಿ ಕಲ್ಪಿಸಿಕೊಡಬೇಕು. ನಾವಿಲ್ಲೇ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೆಚ್ಚು ಹೂಡಿಕೆಗಳಾಗುವ ಹಾಗೆ ನೋಡ್ಕೋಬೇಕು. ರಿಸರ್ಚ್ ಮತ್ತು ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಕ್ಷೇತ್ರವನ್ನು ನಾವು ಮತ್ತಷ್ಟು ಅಭಿವೃದ್ಧಿಗೊಳಿಸೋ ಕಡೆಗೆ ಗಮನ ಕೊಡಬೇಕು. ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಇಲಾಖೆ ಅಂತ ಒಂದಿದೆ ಅಲ್ವಾ, ಅದರ ಕೆಲಸಕ್ಕೆ ಮತ್ತಷ್ಟು ವೇಗವನ್ನು ಕೊಡೋ ವ್ಯವಸ್ಥೆಗಳನ್ನು ಮಾಡಬೇಕು. ಅದನ್ನು ಬರೀ ಸರ್ಕಾರ ಮಾಡುತ್ತೆ. IAS ಬಾಬುಗಳನ್ನು ಕೂಡಿಸಲ್ಲಿ ಕೆಲಸ ಮಾಡಿಸ್ತೀವಿ ಅಂದರೆ ಖಂಡಿತ ಈ ದೇಶ ಒಂದೇ ಒಂದು ಇಂಚು ಕೂಡ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಬ್ಯೂರೋಕ್ರಸಿ ಅನ್ನೋದು ಈ ದೇಶಕ್ಕೆ ವರ ಅಂತ ಯಾವತ್ತೂ ಅನಿಸಿಲ್ಲ, ಅದೊಂಥರ ಶಾಪನೇ. ಹೀಗಾಗಿ ಖಾಸಗಿ ಕಂಪನಿಗಳು, ಅದರ CEO ಅಲ್ಲಿನ ಹಿರಿಯ ಉದ್ಯೋಗಿಗಳನ್ನು ತೊಡಗಿಸಿಕೊಳ್ಳುವ ಕೆಲಸವನ್ನು ಮಾಡಬೇಕಾಗತ್ತೆ. ಮಾರ್ಕೆಟ್ಗೆ ಏನು ಬೇಕು ಅದನ್ನು ಗಮನಿಸೋದಕ್ಕೊಂದು ವ್ಯವಸ್ಥೆ ಆಗಬೇಕು. ಅದನ್ನು ವಿಳಂಬ ಇಲ್ಲದೆ ಇಂಪ್ಲಿಮೆಂಟ್ ಮಾಡೋ ಕೆಲಸ ನಡಿಬೇಕು. ಹಾಗೆ ವಿದೇಶಿ ಹೂಡಿಕೆಗಳಿಗೆ ಹೆಚ್ಚು ಹೆಚ್ಚು ಅವಕಾಶಗಳಾಗೋ ಹಾಗೆ ವ್ಯವಸ್ಥೆಗಳನ್ನು ಸರಳೀಕರಿಸುವ ಕೆಲಸ ಕೂಡ ಆಗಬೇಕು. ಉದ್ಯೋಗ ಸೃಷ್ಟಿಗೆ ಬೇಕಾದ ವ್ಯವಸ್ಥೆಗಳನ್ನು ಒದಗಿಸಿಕೊಡಬೇಕು. ಜೊತೆಗೆ ಜನರ ಜೀವನ ಮಟ್ಟ ಉತ್ತಮಗೊಳ್ಳೋದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬಗ್ಗೆ ಕೂಡ ಸರ್ಕಾರ ಗಮನ ಹರಿಸಬೇಕು. ನಮ್ಮ ತೆರಿಗೆ ಹಣ ಇದೆಯಲ್ಲ, ಅದರಲ್ಲಿ ನಮಗೂ ಒಂದಷ್ಟು ಸೌಕರ್ಯಗಳನ್ನು ಕಲ್ಪಿಸಿಕೊಡೋ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕು. ಗೆಳೆಯರೆ, ನಿಮಗೆ ಒಂದು ಗೊತ್ತಿರಲಿ, ಇಡೀ ಜಗತ್ತಲ್ಲಿ ಜನಸಂಖ್ಯೆ ಅನ್ನೋದು ಕಡಿಮೆ ಆಗ್ತಾ ಇದೆ. ಭಾರತ, ಚೈನಾದಂಥ ದೇಶಗಳಲ್ಲಿ ವರ್ಕ್ ಫೋರ್ಸ್ ಹೆಚ್ಚಾಗಿದೆ, ಅದರಲ್ಲೂ ನಮ್ಮಲ್ಲಿ ಯುವ ಶಕ್ತಿ ಹೆಚ್ಚಾಗಿದೆ. ಹೀಗಾಗಿ ನಮ್ಮ ಶಿಕ್ಷಣದ ಗುಣಮಟ್ಟ, ಕೌಶಲ್ಯದ ಗುಣಮಟ್ಟ ಹೆಚ್ಚಾಗಿ, ನಮ್ಮಲ್ಲಿ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಕ್ಷೇತ್ರದಲ್ಲಿ ಹೂಡಿಕೆಗಳು ಹೆಚ್ಚಾಗಿ, ತಂತ್ರಜ್ಞಾನವನ್ನು ಅಭಿವೃದ್ಧಿಗೊಳಿಸುವ ಕಡೆಗೆ ಮತ್ತು ಹೂಡಿಕೆಗಳು ಹರಿದು ಬರೋದಕ್ಕೆ ಬೇಕಾದ ವಾತಾವರಣವನ್ನು ಸೃಷ್ಟಿ ಮಾಡುವ ಕಡೆಗೆ ಸರ್ಕಾರ ಸ್ವಲ್ಪ ಗಮನ ಹರಿಸಿದರೆ ಆತ್ಮನಿರ್ಭರತೆ ಅನ್ನೋದು ಕಷ್ಟ ಆಗೋದಿಲ್ಲ. ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ನೇಮಕಗೊಳ್ಳುವ ಜನ ಇದ್ದಾರೆ ನೋಡಿ, ಅವರ ಕ್ರಿಯಾಶೀಲತೆ ಹೆಚ್ಚಾದರೆ ಅಮೆರಿಕ ಒಂದೇ ಅಲ್ಲ, ಜಗತ್ತಿನ ನಾನಾ ದೇಶಗಳ ಮೇಲಿನ ಡಿಪೆಂಡೆನ್ಸಿಯಿಂದ ಭಾರತ ಹೊರಬರೋದಕ್ಕೆ ಸಾಧ್ಯ ಆಗುತ್ತೆ. ಸಂಪೂರ್ಣವಾಗಿ ಭಾರತ ಆತ್ಮನಿರ್ಭರಗೊಳ್ಳುತ್ತೆ ಮತ್ತು ಭಾರತದ ಮೇಲೆ ಜಗತ್ತು ನಿರ್ಭರಗೊಳ್ಳುವ ದಿನಗಳನ್ನು ಕೂಡ ನಾವು ನೋಡೋದಕ್ಕೆ ಸಾಧ್ಯ ಆಗತ್ತೆ. ಇದು ಗೆಳೆಯರೆ H-1B ವೀಸಾ ಹಾಗೂ ಹೈಯರ್ ಆ್ಯಕ್ಟ್ಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.